ಹಾಸನದಲ್ಲಿ ನಾಳೆ ಕಾಂಗ್ರೆಸ್ ಸಮಾವೇಶವನ್ನ ಮಾಡ್ತಾ ಇರೋದು. ಈ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಇಂಥದ್ದು ಒಂದಲ್ಲ 10 ಸಮಾವೇಶ ಮಾಡಲಿ ಹಾಸನದಲ್ಲಿ ಕಾಂಗ್ರೆಸ್ನವರು. ಕಾಂಗ್ರೆಸ್ನ ಸಮಾವೇಶಕ್ಕೆ ನಾವು ಹೆದರೋದಿಲ್ಲ. ದೇವೇಗೌಡರು ಇರೋವರೆಗೂ ಇವರು ಏನು ಮಾಡೋದಕ್ಕೆ ಆಗೋದಿಲ್ಲ. ಇಂಥ 10 ಸಮಾವೇಶ ಒಂದು ತಿಂಗಳಿಗೆ ಮಾಡ್ತಾನೆ ಇರಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನವದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಎಚ್.ಡಿ. ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ಸಮಾವೇಶಕ್ಕೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಂಡಿರುವಂತದ್ದು. ಒಂದು ರೀತಿ ಜೆಡಿಎಸ್ ಭದ್ರಕೋಟೆಯನ್ನ ಬೇಸಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಮಾವೇಶ ಇರುವಂತದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದಂತಹ ಎಚ್.ಡಿ. ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತನಾಡ್ಸೋಣ. ಸರ್, ಮೊದಲಿಗೆ ಕಾಂಗ್ರೆಸ್ ಭದ್ರಕೋಟೆಯನ್ನ ಭೇದಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಸಮಾವೇಶ ಆದರೂ ಸಿದ್ದರಾಮೋತ್ಸವದ ರೀತಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮಾಡಲಿ ಸರ್, ಇನ್ನೂ 10 ಸಮಾವೇಶ ಮಾಡಲಿ, ನಾವೇನು ಅದಕ್ಕೇನು ಎದೆಗುಂದೋದಿಲ್ಲ. ನಾವು ಈ ಜಿಲ್ಲೆ ದೇವೇಗೌಡರು ಬದುಕಿರೋರಿಗೆ ಯಾರೇನು ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಈಗ ಹೋದ ಸಾರಿ ಕುಮಾರಣ್ಣನ ಸರ್ಕಾರ ಹೋದ ದಿವಸದಿಂದ ಕಾಂಗ್ರೆಸ್ನವ್ರು ಹಾಸನದಲ್ಲಿ JDS ತೆಗಿಲೇಬೇಕು ಅಂತ ಬಂದ್ರಪ್ಪ. ಏನಾಯಿತು? 7ರಲ್ಲಿ 1 ಸೀಟ್ ಗೆದ್ರಷ್ಟೇ. ಏನು ಹೆದರಿಕೊಂಡು ಓಡೋಗ್ತೀವ? ಇವೆಲ್ಲ ನಾವು ಜೀವನದಲ್ಲಿ ಹೆದರೋ ಅಂತ ಇದಿಲ್ಲ. ಇವಕ್ಕೆಲ್ಲ ಉತ್ತರನ 2028 ಚುನಾವಣೆ ಬರುತ್ತೆ, ಅದ್ರಲ್ಲಿ ಉತ್ತರ ಕೊಡ್ತೀವಿ. ಸರ್, ಹಾಸನದಲ್ಲೇ ಸಮಾವೇಶ ಯಾಕೆ? ನಿಮ್ಮ ಟಾರ್ಗೆಟ್ ಏನಾದ್ರು ಮಾಡ್ತಾ ಇದ್ದಾರೆ? ಏನು ಟಾರ್ಗೆಟ್ ಮಾಡಿದ್ರು ಮಾಡಲಿ, ಸಂತೋಷ. ಆ ಜಿಲ್ಲೆಗೆ 50 ವರ್ಷದಲ್ಲಿ ಏನೂ ಮಾಡಿಲ್ಲ, ಈಗಲಾದ್ರು ಕೆಲಸ ಮಾಡಲಿ, ಅಧಿಕಾರ ಐತಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗೊಂದಲ ಕೂಡ ಆಗ್ತಾ ಇದೆ. ಅದನ್ನ ಅವ್ರಿಗೆ ಬಿಟ್ಟು ಸರ್, ಅವ್ರ ಪಕ್ಷದ್ದು ನನಗೆ ಆಗಲಿ. ಇದಿಷ್ಟು ಮಾಜಿ ಸಚಿವರಾದಂತಹ ಎಚ್.ಡಿ. ರೇವಣ್ಣ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನರದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಹಾಸನದಲ್ಲಿ ನಾಳೆ ಕಾಂಗ್ರೆಸ್ ಸಮಾವೇಶವನ್ನ ಮಾಡ್ತಾ ಇರೋದು. ಈ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಇಂಥದ್ದು ಒಂದಲ್ಲ 10 ಸಮಾವೇಶ ಮಾಡಲಿ ಹಾಸನದಲ್ಲಿ ಕಾಂಗ್ರೆಸ್ನವರು. ಕಾಂಗ್ರೆಸ್ನ ಸಮಾವೇಶಕ್ಕೆ ನಾವು ಹೆದರೋದಿಲ್ಲ. ದೇವೇಗೌಡರು ಇರೋವರೆಗೂ ಇವರು ಏನು ಮಾಡೋದಕ್ಕೆ ಆಗೋದಿಲ್ಲ. ಇಂಥ 10 ಸಮಾವೇಶ ಒಂದು ತಿಂಗಳಿಗೆ ಮಾಡ್ತಾನೆ ಇರಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನವದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಎಚ್.ಡಿ. ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ಸಮಾವೇಶಕ್ಕೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಂಡಿರುವಂತದ್ದು. ಒಂದು ರೀತಿ ಜೆಡಿಎಸ್ ಭದ್ರಕೋಟೆಯನ್ನ ಬೇಸಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಮಾವೇಶ ಇರುವಂತದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದಂತಹ ಎಚ್.ಡಿ. ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತನಾಡ್ಸೋಣ. ಸರ್, ಮೊದಲಿಗೆ ಕಾಂಗ್ರೆಸ್ ಭದ್ರಕೋಟೆಯನ್ನ ಭೇದಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಸಮಾವೇಶ ಆದರೂ ಸಿದ್ದರಾಮೋತ್ಸವದ ರೀತಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮಾಡಲಿ ಸರ್, ಇನ್ನೂ 10 ಸಮಾವೇಶ ಮಾಡಲಿ, ನಾವೇನು ಅದಕ್ಕೇನು ಎದೆಗುಂದೋದಿಲ್ಲ. ನಾವು ಈ ಜಿಲ್ಲೆ ದೇವೇಗೌಡರು ಬದುಕಿರೋರಿಗೆ ಯಾರೇನು ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಈಗ ಹೋದ ಸಾರಿ ಕುಮಾರಣ್ಣನ ಸರ್ಕಾರ ಹೋದ ದಿವಸದಿಂದ ಕಾಂಗ್ರೆಸ್ನವ್ರು ಹಾಸನದಲ್ಲಿ JDS ತೆಗಿಲೇಬೇಕು ಅಂತ ಬಂದ್ರಪ್ಪ. ಏನಾಯಿತು? 7ರಲ್ಲಿ 1 ಸೀಟ್ ಗೆದ್ರಷ್ಟೇ. ಏನು ಹೆದರಿಕೊಂಡು ಓಡೋಗ್ತೀವ? ಇವೆಲ್ಲ ನಾವು ಜೀವನದಲ್ಲಿ ಹೆದರೋ ಅಂತ ಇದಿಲ್ಲ. ಇವಕ್ಕೆಲ್ಲ ಉತ್ತರನ 2028 ಚುನಾವಣೆ ಬರುತ್ತೆ, ಅದ್ರಲ್ಲಿ ಉತ್ತರ ಕೊಡ್ತೀವಿ. ಸರ್, ಹಾಸನದಲ್ಲೇ ಸಮಾವೇಶ ಯಾಕೆ? ನಿಮ್ಮ ಟಾರ್ಗೆಟ್ ಏನಾದ್ರು ಮಾಡ್ತಾ ಇದ್ದಾರೆ? ಏನು ಟಾರ್ಗೆಟ್ ಮಾಡಿದ್ರು ಮಾಡಲಿ, ಸಂತೋಷ. ಆ ಜಿಲ್ಲೆಗೆ 50 ವರ್ಷದಲ್ಲಿ ಏನೂ ಮಾಡಿಲ್ಲ, ಈಗಲಾದ್ರು ಕೆಲಸ ಮಾಡಲಿ, ಅಧಿಕಾರ ಐತಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗೊಂದಲ ಕೂಡ ಆಗ್ತಾ ಇದೆ. ಅದನ್ನ ಅವ್ರಿಗೆ ಬಿಟ್ಟು ಸರ್, ಅವ್ರ ಪಕ್ಷದ್ದು ನನಗೆ ಆಗಲಿ. ಇದಿಷ್ಟು ಮಾಜಿ ಸಚಿವರಾದಂತಹ ಎಚ್.ಡಿ. ರೇವಣ್ಣ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನರದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಹಾಸನದಲ್ಲಿ ನಾಳೆ ಕಾಂಗ್ರೆಸ್ ಸಮಾವೇಶವನ್ನ ಮಾಡ್ತಾ ಇರೋದು. ಈ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಇಂಥದ್ದು ಒಂದಲ್ಲ 10 ಸಮಾವೇಶ ಮಾಡಲಿ ಹಾಸನದಲ್ಲಿ ಕಾಂಗ್ರೆಸ್ನವರು. ಕಾಂಗ್ರೆಸ್ನ ಸಮಾವೇಶಕ್ಕೆ ನಾವು ಹೆದರೋದಿಲ್ಲ. ದೇವೇಗೌಡರು ಇರೋವರೆಗೂ ಇವರು ಏನು ಮಾಡೋದಕ್ಕೆ ಆಗೋದಿಲ್ಲ. ಇಂಥ 10 ಸಮಾವೇಶ ಒಂದು ತಿಂಗಳಿಗೆ ಮಾಡ್ತಾನೆ ಇರಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನವದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಎಚ್.ಡಿ. ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ಸಮಾವೇಶಕ್ಕೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ.
ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೃಹತ್ ಸಮಾವೇಶನ ಹಮ್ಮಿಕೊಂಡಿರುವಂತದ್ದು ಒಂದು ರೀತಿ ಜೆಡಿಎಸ್ ಭದ್ರಕೋಟೆಯನ್ನ ಬೇಸಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಮಾವೇಶ ಇರುವಂತದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದಂತಹ ಎಚ್.ಡಿ. ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತನಾಡ್ಸೋಣ. ಸರ್, ಮೊದಲಿಗೆ ಕಾಂಗ್ರೆಸ್ ಭದ್ರಕೋಟೆಯನ್ನ ಭೇದಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಸಮಾವೇಶ ಆದರೂ ಸಿದ್ದರಾಮೋತ್ಸವದ ರೀತಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮಾಡಲಿ ಸರ್, ಇನ್ನೂ 10 ಸಮಾವೇಶ ಮಾಡಲಿ, ನಾವೇನು ಅದಕ್ಕೇನು ಎದೆಗುಂದೋದಿಲ್ಲ. ನಾವು ಈ ಜಿಲ್ಲೆ ದೇವೇಗೌಡರು ಬದುಕಿರೋರಿಗೆ ಯಾರೇನೂ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಈಗ ಹೋದ ಸಾರಿ ಕುಮಾರಣ್ಣನ ಸರ್ಕಾರ ಹೋದ ದಿವಸದಿಂದ ಕಾಂಗ್ರೆಸ್ನವ್ರು ಹಾಸನದಲ್ಲಿ JDS ತೆಗಿಲೇಬೇಕು ಅಂತ ಬಂದ್ರಪ್ಪ. ಏನಾಯಿತು? 7ರಲ್ಲಿ 1 ಸೀಟ್ ಗೆದ್ರಷ್ಟೇ. ಏನು ಹೆದರಿಕೊಂಡು ಓಡೋಗ್ತೀವ? ಇವೆಲ್ಲ ನಾವು ಜೀವನದಲ್ಲಿ ಹೆದರುವಂಥ ಇದಿಲ್ಲ. ಇವಕ್ಕೆಲ್ಲ ಉತ್ತರನ 2028 ಚುನಾವಣೆ ಬರುತ್ತೆ, ಅದ್ರಲ್ಲಿ ಉತ್ತರ ಕೊಡ್ತೀವಿ. ಸರ್, ಹಾಸನದಲ್ಲೇ ಸಮಾವೇಶ ಯಾಕೆ? ನಿಮ್ಮ ಟಾರ್ಗೆಟ್ ಏನಾದ್ರು ಮಾಡ್ತಾ ಇದ್ದಾರೆ? ಏನು ಟಾರ್ಗೆಟ್ ಮಾಡಿದ್ರು ಮಾಡಲಿ, ಸಂತೋಷ. ಆ ಜಿಲ್ಲೆಗೆ 50 ವರ್ಷದಲ್ಲಿ ಏನೂ ಮಾಡಿಲ್ಲ, ಈಗಲಾದ್ರು ಕೆಲಸ ಮಾಡಲಿ, ಅಧಿಕಾರ ಐತಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗೊಂದಲ ಕೂಡ ಆಗ್ತಾ ಇದೆ. ಅದನ್ನ ಅವ್ರಿಗೆ ಬಿಟ್ಟು ಸರ್, ಅವ್ರ ಪಕ್ಷದ್ದು ನನಗೆ ಆಗಬೇಕು. ಇದಿಷ್ಟು ಮಾಜಿ ಸಚಿವರಾದಂತಹ ಎಚ್.ಡಿ. ರೇವಣ್ಣ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನರದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಹಾಸನದಲ್ಲಿ ನಾಳೆ ಕಾಂಗ್ರೆಸ್ ಸಮಾವೇಶವನ್ನ ಮಾಡ್ತಾ ಇರೋದು. ಈ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಇಂಥದ್ದು ಒಂದಲ್ಲ 10 ಸಮಾವೇಶ ಮಾಡಲಿ ಹಾಸನದಲ್ಲಿ ಕಾಂಗ್ರೆಸ್ನವರು. ಕಾಂಗ್ರೆಸ್ನ ಸಮಾವೇಶಕ್ಕೆ ನಾವು ಹೆದರೋದಿಲ್ಲ. ದೇವೇಗೌಡರು ಇರೋವರೆಗೂ ಇವರು ಏನು ಮಾಡೋದಕ್ಕೆ ಆಗೋದಿಲ್ಲ. ಇಂಥ 10 ಸಮಾವೇಶ ಒಂದು ತಿಂಗಳಿಗೆ ಮಾಡ್ತಾನೆ ಇರಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನವದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಎಚ್.ಡಿ. ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ಸಮಾವೇಶಕ್ಕೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೃಹತ್ ಸಮಾವೇಶನ ಹಮ್ಮಿಕೊಂಡಿರುವಂತದ್ದು ಒಂದು ರೀತಿ ಜೆಡಿಎಸ್ ಭದ್ರಕೋಟೆಯನ್ನ ಬೇಸಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಮಾವೇಶ ಇರುವಂತದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದಂತಹ ಎಚ್.ಡಿ. ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತನಾಡ್ಸೋಣ. ಸರ್, ಮೊದಲಿಗೆ ಕಾಂಗ್ರೆಸ್ ಭದ್ರಕೋಟೆಯನ್ನ ಭೇದಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಸಮಾವೇಶ ಆದರೂ ಸಿದ್ದರಾಮೋತ್ಸವದ ರೀತಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮಾಡಲಿ ಸರ್, ಇನ್ನೂ 10 ಸಮಾವೇಶ ಮಾಡಲಿ, ನಾವೇನು ಅದಕ್ಕೇನು ಎದೆಗುಂದೋದಿಲ್ಲ. ನಾವು ಈ ಜಿಲ್ಲೆ ದೇವೇಗೌಡರು ಬದುಕಿರೋರಿಗೆ ಯಾರೇನೂ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಈಗ ಹೋದ ಸಾರಿ ಕುಮಾರಣ್ಣನ ಸರ್ಕಾರ ಹೋದ ದಿವಸದಿಂದ ಕಾಂಗ್ರೆಸ್ನವ್ರು ಹಾಸನದಲ್ಲಿ JDS ತೆಗಿಲೇಬೇಕು ಅಂತ ಬಂದ್ರಪ್ಪ. ಏನಾಯಿತು? 7ರಲ್ಲಿ 1 ಸೀಟ್ ಗೆದ್ರಷ್ಟೇ. ಏನು ಹೆದರಿಕೊಂಡು ಓಡೋಗ್ತೀವ? ಇವೆಲ್ಲ ನಾವು ಜೀವನದಲ್ಲಿ ಹೆದರುವಂಥ ಇದಿಲ್ಲ. ಇವಕ್ಕೆಲ್ಲ ಉತ್ತರನ 2028 ಚುನಾವಣೆ ಬರುತ್ತೆ, ಅದ್ರಲ್ಲಿ ಉತ್ತರ ಕೊಡ್ತೀವಿ. ಸರ್, ಹಾಸನದಲ್ಲೇ ಸಮಾವೇಶ ಯಾಕೆ? ನಿಮ್ಮ ಟಾರ್ಗೆಟ್ ಏನಾದ್ರು ಮಾಡ್ತಾ ಇದ್ದಾರೆ? ಏನು ಟಾರ್ಗೆಟ್ ಮಾಡಿದ್ರು ಮಾಡಲಿ, ಸಂತೋಷ. ಆ ಜಿಲ್ಲೆಗೆ 50 ವರ್ಷದಲ್ಲಿ ಏನೂ ಮಾಡಿಲ್ಲ, ಈಗಲಾದ್ರು ಕೆಲಸ ಮಾಡಲಿ, ಅಧಿಕಾರ ಐತಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗೊಂದಲ ಕೂಡ ಆಗ್ತಾ ಇದೆ. ಅದನ್ನ ಅವ್ರಿಗೆ ಬಿಟ್ಟು ಸರ್, ಅವ್ರ ಪಕ್ಷದ್ದು ನನಗೆ ಆಗಬೇಕು. ಇದಿಷ್ಟು ಮಾಜಿ ಸಚಿವರಾದಂತಹ ಎಚ್.ಡಿ. ರೇವಣ್ಣ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನರದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.